ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ಶಿವರಾತ್ರಿ ದಿನದಿಂದ ವ್ಲಾಗನ್ನು ಮಾಡ್ತಾಯಿದ್ದೀನಿ. ಒಂದು ವಾರ 8 ದಿನ ಏನೆಲ್ಲ ಮಾಡಿದೆ ಅಂತ ಈ ವ್ಲಾಗಲ್ಲಿ ನೋಡ್ಬೋದು. ಬಸಟ್ಟಿಕೆರೆ ಹತ್ರ ಇರೋ ಇದು ದೇವಸ್ಥಾನಕ್ಕೆ ನಾವು ಬಂದಿದ್ವಿ. ಇಲ್ಲಿ ಶತರುದ್ರ ಹವನ ಎಲ್ಲ ಇತ್ತು. ಹದಿನಾರಕ್ಕೆ ಶಿವರಾತ್ರಿ ಆದರೆ 18ಕ್ಕೆ ಇವರು ಶತರುದ್ರ ಹವನ ಎಲ್ಲ ಇಟ್ಟಿದ್ರು. ಊಟ ಎಲ್ಲ ಇತ್ತು. ಅದೇ ಬಸವೇಶ್ವರ ದೇವಸ್ಥಾನದಲ್ಲಿ ಇವತ್ತು ಹೋಮ ಎಲ್ಲ ಇತ್ತಲ್ಲ, ಅಥರ್ವಶೀರ್ಷ ಹೋಮ ಎಲ್ಲ, ಅದೆಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ನಾನಿವಾಗ ಮನೆಗೆ ಬಂದೆ. ನೋಡ್ಬೋದು, ಫುಲ್ ಸುಸ್ತಾಗ್ಬಿಟ್ಟಿದೆ, ಅಷ್ಟು ರಶ್ ಇತ್ತು. ಬೆವ್ತ್ಬಿಟ್ಟಿದ್ದೀನಿ. ಅಂತೂ ಒಳ್ಳೆಯದಾಗಿ ಆಯಿತು, ಎಲ್ಲ ಸೇವೆ ಎಲ್ಲ ತುಂಬ ಖುಷಿಯಾಯಿತು. ಅದರ ನಂತರ ನಾವು ಬಸ್ಸಲ್ಲಿ ಸಿದ್ದಾಪುರ ಜಾತ್ರೆಗೆ ಹೋದ್ವಿ. ಚೆನ್ನಾಗಿತ್ತು. ನನ್ನ ಮಗಳು ಫಸ್ಟ್ ಟೈಮ್ ಬಸ್ಸಲ್ಲಿ ಹತ್ತಿದ್ದು. ಅದರಿಗಿಂತ ಒಂದು ತೆಗಿ. ಏನೂ ಇಲ್ಲ, ಏನು ಶೂಟ್ ಮಾಡಲಿಕ್ಕೆ ಅದು ನೀಡಲು ಇಚ್ಛಿಸುವ ಭಕ್ತಾದಿಗಳು ಸೇವಾ ಕೌಂಟರ್ನಲ್ಲಿ ದೇವಿಯ ಪಾವತಿಯನ್ನು ನೀಡಲಾಗಿದೆ. ತಮ್ಮ ಮೊತ್ತವನ್ನು ದೃಢೀಕರಿಸಿ ಪಾವತಿಯನ್ನು ಪಡೆಯಬೇಕು. ಬನ್ನಿ. ತುಂಬ ಬಿಸಿಲಿತ್ತು. ನನ್ನ ಅವಸ್ಥೆ ಹೆಂಗಾಗಿತ್ತಂತ ಅಂದರೆ, ಆ ಸ್ಟ್ರೋಕಿಗೆ, ಹೀಟ್ ಸ್ಟ್ರೋಕ್ ಆಗಿ ವಾಂತಿ ಎಲ್ಲ ಆಗಿ ತುಂಬ ಪರಿಸ್ಥಿತಿ ಕಷ್ಟ ಆಗಿಬಿಡ್ತು. ನೋಡಿ, ನಾಳೆ ಜಾತ್ರೆ, ತೇರು. ಬಟ್ ಇವತ್ತು ಇಲ್ಲಿ ಈ ಥರ ತೂಫಾನ್ ಬಂದಿದೆ. ನಾನು ಹೊರಗಡೆ ಸೋಫಾ ಇಟ್ಟಿದ್ದೀನಿ, ಎಲ್ಲ ಒದ್ದೆ ಆಗಿಬಿಟ್ಟಿದೆ. ಆ ಥರ ಸ್ವಿಮ್ಮಿಂಗ್ ಪೂಲ್ ಆದಂಗೆ ಆಗಿಬಿಟ್ಟಿದೆ. ಅಷ್ಟೊಂದು ಗಾಳಿ, ಮಳೆ. ನಂತರ ಬೆಳಿಗ್ಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ತೇರು, ದೇವಿ ತೇರು ಎಳಿತಾ ಇದ್ದಾರೆ. ಈ ಸಲ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರಿಗೆಲ್ಲ ಈ ಸಲ ಸ್ವಲ್ಪ ಲೇಟಾಗಿ ದೇವಿ ಹೊರಡ್ತು ಅಂತ ಅನ್ಬೋದು. ಆದರೆ ರಶ್ಶು ಅದೇ ಥರ ಇತ್ತು, ತುಂಬ ಜನ ಸೇರಿದರು. ನೋಡಿ, ಯಕ್ಷಗಾನ ಪಾಠ ಹಾಕ್ಕೊಂಡವರೆಲ್ಲ ಬಂದಿದ್ದಾರೆ. ಚೆನ್ನಾಗಿತ್ತು. ಡೊಳ್ಳು ಕುಣಿತ ಎಲ್ಲ ಇತ್ತು.
ಹಾಗೆ ಇನ್ಮೇಲೆ ಜಾತ್ರೆಯಲ್ಲಿ ಏನೇನಾಯಿತು ಏನೇನು ಮಾಡಿದ್ವಿ ಎಲ್ಲ ನೋಡ್ತಾ ಹೋಗೋಣ ಅಂತೆ. ಸೊ ಇಲ್ಲಿಗೆ ನಾನು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಬಾಯ್.